ಎಲ್ಲರಿಗೂ ಇಷ್ಟವಾಗುವ ಸ್ಟಫ್ಡ್ ಮೆಣಸಿನಕಾಯಿ ಬಜ್ಜಿನ ಹೇಗ್ ಮಾಡೋದು ಅಂತ ನೋಡೋಣ. ಸ್ಟವ್ ನಲ್ಲಿ ಒಂದು ಬಾಂಡ್ಲಿ ಇಟ್ಟು 2 ಟೀ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಸಣ್ಣ ಕಟ್ ಮಾಡಿ ಇಟ್ಟಿರುವ ಶುಂಠಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನ್ ಅರಿಶಿನದ ಪುಡಿ, 1/4 ಟೀ ಸ್ಪೂನ್ ಉಪ್ಪು, ಬೇಯಿಸಿಟ್ಟಿರುವ ಆಲೂಗೆಡ್ಡೆನ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ಸ್ಟಫಿಂಗ್ ರೆಡಿ. ಈಗ ಒಂದು ಬೌಲ್ಗೆ 1 ಕಪ್ ಅಷ್ಟು ಕಡಲೆ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು, ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಪಿಂಚು ಸೋಡಾ ಉಪ್ಪು, ಸ್ವಲ್ಪ ನೀರನ್ನ ಹಾಕಿ ಬಜ್ಜಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ಬಜ್ಜಿ ಮೆಣಸಿನಕಾಯಿನ ಈ ತರ ಕಟ್ ಮಾಡಿ ಸ್ಲಿಟ್ ಮಾಡಿ ಓಪನ್ ಮಾಡ್ಕೊಂಡು ಒಳಗಿರುವ ಸೀಡ್ಸ್ ಎಲ್ಲ ತೆಗೆದು ಮಾಡಿಟ್ಟಿರುವ ಆಲೂಗೆಡ್ಡೆ ಸ್ಟಫಿಂಗ್ ನ ಒಳಗಡೆ ಇಟ್ಟು ಎಲ್ಲಾ ಬಜ್ಜಿ ಮೆಣಸಿನಕಾಯಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಮಾಡಿಟ್ಟಿರುವ ಹಿಟ್ಟನ್ನ ಈ ತರ ಒಂದು ಗ್ಲಾಸ್ ನಲ್ಲಿ ಹಾಕಿ ಒಂದೊಂದೇ ಮೆಣಸಿನಕಾಯಿನ ತೆಗೆದು ಇದರಲ್ಲಿ ಡಿಪ್ ಮಾಡಿ ತೆಗೆದ್ರೆ ಎಲ್ಲಾ ಕಡೆ ಈವನ್ ಆಗಿ ಕೋಟ್ ಆಗಿರುತ್ತೆ. ಇದನ್ನ ಈಗ ಬಿಸಿಯಾದ ಎಣ್ಣೆಗೆ ಹಾಕಿ ಹಾಗೇನೆ ತಿರುಗಿಸ್ಕೊಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದ ಮೇಲೆ ತೆಗೆದ್ರೆ ತುಂಬಾನೇ ಟೇಸ್ಟ್ ಆದ ಸ್ಟಫ್ಡ್ ಮೆಣಸಿನಕಾಯಿ ಬಜ್ಜಿ ತಯಾರು. ನೀವು ಸಹ ಈವ್ನಿಂಗ್ ಟೈಮ್ ನಲ್ಲಿ ಇದನ್ನ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.